ಮೂಲತಃ ರವಿಕುಮಾರ್ ಅವರು ಬಿಜೆಪಿ ಅವರಲ್ಲ, ಶಾಖೆಯಿಂದ ಬಂದಂತ ವ್ಯಕ್ತಿ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಇಲ್ಲೇ ಕಲಬುರಗಿನಲ್ಲೇ ನಮ್ಮ ಡಿ ಸಿ ವಿರುದ್ಧ ಏನ್ ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಚೀಮಾರಿ ಹಾಕ್ತು. ಕೊಳಕ ಮನ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಅತ್ಯಾಚಾರ ಮಾಡಿದ್ದಾರೆ ಅವರೆಲ್ಲರೂ ಇನ್ನಾನು ಸಚಿವ ಸಂಪುಟದಲ್ಲಿದ್ದಾರೆ. ಪಾಕ್ಸ್ಕೋ ಕೇಸ್ನಲ್ಲಿ ಇದ್ದವರು ಇನ್ನಾನು ಇದಾರಲ್ಲಿ. ಆ ಮನುಸ್ಮೃತಿಯನ್ನ ಮೊದಲು ಬಿಜೆಪಿ ನಾಯಕರು, ಬಿಜೆಪಿ ಲೀಡರ್ಗಳು ಅವ್ರ ಮನೆಯಲ್ಲ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ. ನಾನು ಚಾಲೆಂಜ್ ಮಾಡ್ತೀನಿ. ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಅವರಿಗೆ 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, ITED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. RSS ನವರು ಅವ್ರ ಬಿಜೆಪಿ ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಬಿಜೆಪಿ ಸಂವಿಧಾನದಲ್ಲೇ ಇರೋದು. ಅದು 150 ಪ್ರೊಟೆಸ್ಟ್ ಏನಂತ? ನಮ್ಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ. ಆರ್ಗನೈಸರ್ ಮ್ಯಾಗಝೀನ್ 1950 ಎಡಿಟೋರಿಯಲ್ ಓದಕ್ ಹೇಳಿ ಅವರಿಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಆರ್ಮಿ ಎಲ್ಲರೂ ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ರ ಇಲ್ಲ? ಬ್ರಿಟಿಷ್ ಅವ್ರ ಹತ್ರ ಪೆನ್ಷನ್ ತಗೊಂಡ್ರ ಇಲ್ಲ? ಸಾವರ್ಕರ್ ಅವರು 7-8 ಮಾಫಿ ಪತ್ರ ಬರೆದ್ರ ಇಲ್ಲ? ಪ್ರಸ್ತುತ ವಾತಾವರಣದಲ್ಲಿ ಯಾರು ಕೋಮದ ವಿಷ ಬೀಜ ಬಿಸ್ತಾ ಇರೋದು? ಯಾರು 1 ನೇಷನ್ 1 ರಿಲಿಜನ್ ಅಂತ ಇರೋದು? ಯಾರು ಸಂವಿಧಾನ ಬೇಡ ಅಂತ ಇರೋದು? ಯಾರು 400 ಸೀಟ್ ಕೊಟ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು? ಮೂಲತಃ ರವಿಕುಮಾರ್ ಅವರು ಬಿಜೆಪಿ ಅವರಲ್ಲ, ಶಾಖೆಯಿಂದ ಬಂದಂತ ವ್ಯಕ್ತಿ. ಯಾವ ಶಾಖೆ? RSS ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಹೌದಾ ಇಲ್ಲ? ಇದು ಮೊದಲನೇ ಸಾರಿ ಅಲ್ಲ. ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ, ಮುಂಚೆಯಿಂದಾನು ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು. ಕಲಬುರ್ಗಿಗೆ ಬಂದು ಇಲ್ಲದ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಇಲ್ಲೇ ಕಲಬುರ್ಗಿನಲ್ಲೇ ನಮ್ಮ ಡಿ ಸಿ ವಿರುದ್ಧ ಏನ್ ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಚೀಮಾರಿ ಹಾಕ್ತು. ಇನ್ನಾನು ಅವರು ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನ ಕ್ಷಮೆ ಕೇಳಿಲ್ಲ ಅವರು. ನನ್ನ ಮಾಹಿತಿ ಪ್ರಕಾರ, ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿಲ್ಲ. ನನ್ನ ಮಾಹಿತಿ ಪ್ರಕಾರ ಅವರು ಇನ್ನ ಕ್ಷಮೆ ಕೇಳಿಲ್ಲ. ಅಂದ್ರೆ ಅವ್ರು ಹೇಳಿದ್ದನ್ನ ಸರಿ ಅಂತ ಇನ್ನ ಅನ್ಕೊಳ್ಳೋ ವ್ಯಕ್ತಿ. ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗ್ ಮಾತಾಡ್ತಾರಂದ್ರೆ ಕೊಳಕ ಮನ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ ಆ RSS ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತಾರೆ. ಯಾರು ಹುಚ್ಚಾಸ್ಪತ್ರೆನಲ್ಲಿ ಇರ್ಬೇಕು, ನಿಮ್ಯಾನ್ಸ್ ನಲ್ಲಿ ಇರ್ಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನ್ ಮೊದಲೇ ಸರಿ ಅಲ್ಲ. ಕೌನ್ಸಿಲ್ ನಲ್ಲಿ ನಿಮ್ಮ CT ರವಿ ಅವ್ರು ಏನಂದ್ರು ಸರ್, ನೆನಪಿದ್ಯಾ? ಸೊ ಇದು ಅವ್ರ ಕಲಿಕೆನಲ್ಲೇ ಇದೆ. ಇದು ಇಟ್ ಇಸ್ ದೇರ್ ಇನ್ ಈ ಹುಟ್ಟುಗುಣ ಸುಟ್ರು ಹೋಗೋಣ ಅಂತಾರಲ್ಲ, ಆ ಪ್ರವೃತ್ತಿಯಿಂದ ಬೆಳೆದು ಬಂದಂತ ವ್ಯಕ್ತಿ ಇವರೆಲ್ಲರೂ. ಅದಕ್ಕೆ ನೀವು ಸರಿಯಾಗಿ ನೋಡಿ ಸರ್, ಬಿಜೆಪಿನವ್ರು ಎಂತವ್ರಿಗೆ ಇಟ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನಾನು ಇದಾರಲ್ಲಿ. ನಿಮ್ಮ UP ನಲ್ಲಿರ್ಬೋದು, ನಿಮ್ಮ ಮಧ್ಯಪ್ರದೇಶನಲ್ಲಿರ್ಬೋದು, ಯಾರ್ಯಾರು ಅತ್ಯಾಚಾರ ಮಾಡಿದಾರೆ ಅವರೆಲ್ಲರೂ ಇನ್ನಾನು ಸಚಿವ ಸಂಪುಟದಲ್ಲಿದ್ದಾರೆ. ಪಾಕ್ಸ್ಕೋ ಕೇಸ್ನಲ್ಲಿ ಇದ್ದವರು ಇನ್ನಾನು ಇದಾರಲ್ಲಿ. ಸೊ ಇದು ಅವರಿಗೆ ಸುಮ್ಮನೆ ಹೆಸರಿಗೆ ಬೇಟಿ ಬಚಾವ್ ಬೇಟಿ ಪಡಾವ್. ನಾನು ಹೇಳಿಲ್ವಾ, ಮನುಸ್ಮೃತಿಯ ಮನಸ್ಥಿತಿ ಇವ್ರದು. ದಯವಿಟ್ಟು ನಾನು ಮನವಿ ಮಾಡ್ಕೊಂತ ಇದ್ದೀನಿ, ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು. ಆ ಮನುಸ್ಮೃತಿಯನ್ನ ಮೊದಲು ಬಿಜೆಪಿ ನಾಯಕರು, ಬಿಜೆಪಿ ಲೀಡರ್ಗಳು ಅವ್ರ ಮನೆಯಲ್ಲ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ. ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ. ಅವ್ರ ಹೆಂಡತಿ, ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ. ಬರೇ ಬೇರೆಯವ್ರಿಗೆ ಮಾತ್ರ ಇದು. ಅವರು 1 ಶತಮಾನ ಆಯ್ತಲ್ರೇನ್ರಿ, 100 ವರ್ಷ ಆಯ್ತಲ್ಲ RSSಗೆ. 10 ಇಂಥ ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ,
ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದೀವಿ. ಆರ್ಥಿಕ ಸಮಾನತೆ ತರಲಿಕ್ಕೆ 10 ಕೆಲಸ ಮಾಡಿದೀನಿ. ಸಮಾಜದಲ್ಲಿ ಐಕ್ಯತೆ ತರಕ್ಕೆ 10 ಕೆಲಸ ಮಾಡಿದೀನಿ ಅಂತ ತೋರಿಸ್ಬಿಡ್ಲಿ ಸರ್. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ನಿಮ್ಗೆ ಗೊತ್ತಾ ಇದ್ರೆ ಹೇಳ್ರಪ್ಪ ನನಗೆ. ನನಗೆ ಗೊತ್ತಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, ITED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನಾನು ಹೇಳಿದ್ದೀನಲ್ಲ ಇವ್ರೆ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಸಂಸ್ಥೆಗಳು ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ, ನಮ್ಮ ದೇಶದ ಐಕ್ಯತೆಯನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಜಾತಿನಲ್ಲಿ ಜಗಳ ಹಚ್ತಾರೆ, ಅಸೂಯೆ ತರ್ತಾರೆ, ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನ ಬಿತ್ತಾರೆ, ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ, ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ 4 ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ. ಆ ಪದಗಳು ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ದೇಶದ ಏನು ಒಂದು ಸಮಾಜದ ನಮ್ದಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಹೇಳ್ತೀವಿ, ಅದು ಸೋಷಲಿಸ್ಟು ಇದೆ, ಸೆಕ್ಯುಲರು ಇದೆ, ಅದಿರ್ಬೇಕು ಅಂತ. ಅದು ಓದ್ಕೊಳ್ಳಿ ಅವರು. ಇನ್ಕ್ಲೂಡಿಂಗ್ SR ಬೊಮ್ಮಾಯಿ ಕೇಸ್ ಅಂತ ಅವ್ರ ಪಾರ್ಟಿದವ್ರದೆಲ್ಲ ಫಸ್ಟ್ ಅದು ಓದ್ಕೊಂಡಕ್ ಹೇಳಿ ಅವ್ರಿಗೆ ಕರೆಕ್ಟ್ ಆಗಿ. ಬಿಜೆಪಿ ಅವರ ಸಂವಿಧಾನ ಆರ್ಟಿಕಲ್ 2 ನಲ್ಲೇ ಇರೋದು ವಿ ಆರ್ ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತ. ಫಸ್ಟ್ RSS ನವರು ಅವ್ರ ಬಿಜೆಪಿ ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು. ಆರ್ಟಿಕಲ್ 2 ಓದಿದಾರ ಬಿಜೆಪಿ ಸಂವಿಧಾನ? ನಮ್ಮ ಭಾರತ ಸಂವಿಧಾನ ಬಿಟ್ಬಿಡಿ, ಇವರು ಓದಿಲ್ಲ, ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ. ಅಟ್ಲೀಸ್ಟ್ ನಿಮ್ ಬಿಜೆಪಿ ಸಂವಿಧಾನ ಓದಿರ್ಬೇಕಲ್ಲಪ್ಪ ನೀವು. ಅದ್ರಲ್ಲೇ ದ ವರ್ಡ್ ಸೆಕ್ಯುಲರ್ ಇಸ್ ದೇರ್, ಅದ್ರಲ್ಲೇ ದ ವರ್ಡ್ ಸೋಷಲಿಸ್ಟ್ ಇಸ್ ದೇರ್. ತೆಗಿರಿ ಫಸ್ಟ್ ಅದು. ಮತ್ತೆ 52 ವರ್ಷ ಬೇಕಾಗಿತ್ತೇನ್ ಸರ್ RSS ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ? ನೀವ್ ಯಾವಾಗ ಹಾರಿಸಿದ್ರಿ? 1947 ನಲ್ಲಿ. ಅವ್ರು ಯಾಕೆ 52 ವರ್ಷ ಬೇಕಾಗಿತ್ತು? ವಾಜಪೇಯಿ ಆಗ್ಬೇಕಾಗಿತ್ತ ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರಧ್ವಜ ಹಾಕ್ಲಿಕ್ಕೆ? ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದಾರ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಪಾಲ್ಗೊಂಡಿದಾರ? ಇನ್ ನಿಮ್ಮ ದಂಡಿ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ರ? ಯಾವ ದುಂಡು ಮೇ ಸಭೆಗೆ ಹೋಗಿದ್ರು? ಎಲ್ಲಿದ್ರು ಸರ್ ಇವರು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಮಾಡ್ಬೇಕಾದಾಗ, ಸಂವಿಧಾನ ಬಗ್ಗೆ ಚರ್ಚೆ ಮಾಡ್ಬೇಕಾದಾಗ, ರಾಮ್ಲೀಲಾ ಮೈದಾನಲ್ಲಿ ಯಾರು 150 ಪ್ರೊಟೆಸ್ಟ್ ಮಾಡಿದ್ದಾರೆ. 150 ಪ್ರೊಟೆಸ್ಟ್ ಏನಂತ? ನಮ್ಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ. ಆರ್ಗನೈಸರ್ ಮ್ಯಾಗಝೀನ್ 1950 ಎಡಿಟೋರಿಯಲ್ ಓದಕ್ ಹೇಳಿ ಅವರಿಗೆ. ಬಹಳ ಸ್ಪಷ್ಟವಾಗಿ ಅವರ ಏನು ಸಂಪಾದಕರು ಬರ್ದಿದ್ದಾರೆ ಅದರಲ್ಲಿ, ಎಡಿಟೋರಿಯಲ್ ಇದೆ ಅದರಲ್ಲಿ. ದಟ್ ವಿ ಡೋಂಟ್ ವಾಂಟ್ ದ ಕಾನ್ಸ್ಟಿಟ್ಯೂಷನ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಆರ್ಮಿ ಏನು ಎಲ್ಲರೂ ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ರ ಇಲ್ಲ? ಸಾವರ್ಕರ್ ಅವರು ಬ್ರಿಟಿಷ್ ಅವ್ರ ಹತ್ರ ಪೆನ್ಷನ್ ತಗೊಂಡ್ರ ಇಲ್ಲ? ಸಾವರ್ಕರ್ ಅವರು 7-8 ಮಾಫಿ ಪತ್ರ ಬರೆದ್ರ ಇಲ್ಲ? ಇದು ನಾನ್ ಹೇಳ್ತಾ ಇರೋದಂತ ನಂಬಕ್ ಹೋಗ್ಬೇಡಿ. ಅವರ ಇತಿಹಾಸ, ಅವರ ಮ್ಯಾಗಝೀನ್ ಆದಂತ ಆರ್ಗನೈಸರ್ ಅನ್ನ ಓದಿ. ಧರ್ಮಗಳ ನಡುವೆ ಯಾರು ಜಗಳ ಹಚ್ತಾರೆ, ಆ ಜಗಳದಿಂದ ನಮ್ಮ ಆರ್ಥಿಕತೆ ಹಾಗೂ ಸಾಮಾಜಿಕ ಪ್ರಗತಿ ಏನ್ ನಾವು ಕುಂಠಿತ ಆಗ್ತೀವಿ, ಅದನ್ನ ಯಾರು ಉಂಟು ಮಾಡ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಪ್ರಸ್ತುತ ವಾತಾವರಣದಲ್ಲಿ ಯಾರು ಕೋಮದ ವಿಷ ಬೀಜ ಬಿಸ್ತಾ ಇರೋದು, ಯಾರು 1 ನೇಷನ್ 1 ರಿಲಿಜನ್ ಅಂತ ಇರೋದು, ಯಾರು ಸಂವಿಧಾನ ಬೇಡ ಅಂತ ಇರೋದು, ಯಾರು 400 ಸೀಟ್ ಕೊಟ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು RSS ಅಂಡ್ ಬಿಜೆಪಿ.